Happy day, students. I hope you all are doing good. Today I am going to teach you lesson number 3 in English. Old Mr. Surly. By this lesson, we can learn being kind towards others. Let's get started now. A boy named Robert. He lived in a poor family. As his father was not getting job and mother was ill, and he had to take care of his 5 brother and sister. ಸೊ ಒಬ್ಬ ಹುಡುಗ ಇದ್ದ, ಅವನ ಹೆಸರೇನು ರಾಬರ್ಟ್ ಅಂತ. ಅವನು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ದ. ಅವ್ರ ತಂದೆಗೆ ಎಲ್ಲೂ ಕೆಲಸ ಸಿಗ್ತಿರಲಿಲ್ಲ, ಮತ್ತು ತಾಯಿಗೆ ಯಾವಾಗಲೂ ಹುಷಾರು ಇರ್ತಾ ಇರಲಿಲ್ಲ. ಸೊ ಇವನಿಗೆ 5 ಬ್ರದರ್ಸ್ ಇದ್ದರು, 5 ಬ್ರದರ್ಸ್ ಆ್ಯಂಡ್ ಎ ಸಿಸ್ಟರ್, ಒಬ್ಬಳು ತಂಗಿ ಇದ್ಲು. ಸೊ ಇಷ್ಟು ಜನಕ್ಕೂ ನೋಡ್ಕೊಬೇಕಂತ ಆಸೆ ಇತ್ತು ಅವನಿಗೆ. ಸೊ ವಾಟ್ ಹಿ ಡಿಡ್, ಸೊ ದ್ಯಾಟ್ ಲಿಟಲ್ ಬಾಯ್ ರಾಬರ್ಟ್ ಥಾಟ್ ಆಫ್ ಫೈಂಡಿಂಗ್ ಎ ಜಾಬ್. ಅವನಿಗ ಏನಂತ ಥಿಂಕ್ ಮಾಡ್ತಾನೆ, ನಮ್ಮ ಡ್ಯಾಡಿಗೆ ಕೆಲಸ ಸಿಕ್ಕಲ್ಲ ಮತ್ತು ನಮ್ಮ ಮಮ್ಮಿಗೆ ಯಾವಾಗಲೂ ಹುಷಾರಿರಲ್ಲ, ಅದಕ್ಕೆ ನಾನೇ ಎಲ್ಲಾದರೂ ಕೆಲಸ ಹುಡುಕಬೇಕು ಅಂತ ಯೋಚನೆ ಮಾಡ್ತಾನೆ. ಒನ್ ಡೇ ಹಿ ಸ್ಯಾಟ್ ಆನ್ ಹಿಸ್ ಫ್ರಂಟ್ ಡೋರ್ ಸ್ಟೆಪ್ ಆ್ಯಂಡ್ ವಂಡರ್ಡ್ ಹೌ ಟು ಗೆಟ್ ಎ ಜಾಬ್. ಅಂದರೆ ಒಂದಿನ ಏನು ಮಾಡ್ತಾನೆ, ಅವನ ಮನೆ ಬಾಗಿಲು ಇರುತ್ತಲ್ವ, ಮುಂದಿನ ಬಾಗಿಲು, ಅಲ್ಲಿ ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾನೆ, ನಾನು ಜಾಬ್ ಹೆಂಗೆ ಹುಡುಕಬೇಕು ಮತ್ತು ಎಂಥ ಜಾಬ್ ಹುಡುಕಬೇಕು ಅಂತ ಥಿಂಕ್ ಮಾಡ್ತಾ ಇರ್ತಾನೆ. ಇಟ್ ವುಡ್ ಹ್ಯಾವ್ ಟು ಬಿ ಆನ್ ಸ್ಯಾಟರ್ಡೇಸ್. ನಾನು ಹುಡುಕೋ ಜಾಬು ಯಾವತ್ತಿರಬೇಕು, ಸ್ಯಾಟರ್ಡೇಸ್ ಇರಬೇಕು. ಬಿಕಾಸ್ ಹೀ ಗೋಸ್ ಟು ಸ್ಕೂಲ್ ಆನ್ ಅದರ್ ಡೇಸ್. ಅವನು ಬೇರೆ ಡೇಸ್ ಎಲ್ಲ ಸ್ಕೂಲ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಅವನು ಸ್ಯಾಟರ್ಡೇ ಮಾತ್ರ ಕೆಲಸ ಮಾಡೋ ಥರ ಒಂದು ಜಾಬ್ನ ಹುಡುಕ್ತಾ ಇರ್ತಾನೆ. ಇಲ್ಲಾಂದರೆ ಆರ್ ಇಟ್ ವುಡ್ ಹ್ಯಾವ್ ಟು ಬಿ ಬಿಫೋರ್ ಆರ್ ಆಫ್ಟರ್ ದ ಸ್ಕೂಲ್. ಇಲ್ಲಾಂದರೆ ನಾನು ಸ್ಕೂಲ್ ಹೋಗೋಕ್ಕೆ ಮುಂಚೆ ಬೆಳಗ್ಗೆ ಹೋಗಿಬಿಟ್ಟು ಕೆಲಸ ಮಾಡಿ 9 o'clock ಅವನು ಸ್ಕೂಲ್ಗೆ ಹೋಗಬೇಕು, ಮತ್ತು ಸಾಯಂಕಾಲ 4 o'clock ಮೇಲೆ ಕೆಲಸಕ್ಕೆ ಹೋಗಬೇಕು. ಆ ಥರ ಜಾಬ್ನ ಹುಡುಕ್ತಿರ್ತಾನೆ. ಯಾವ ಥರ, ಒಂದು ಬರೀ ಸ್ಯಾಟರ್ಡೇಸ್ ಇರಬೇಕು, ಇಲ್ಲಾಂದರೆ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಇರಬೇಕು, ಇಲ್ಲ ಸ್ಕೂಲಿಂದ ಬಂದ ಮೇಲೆ ಕೆಲಸಕ್ಕೆ ಹೋಗಬೇಕು. ಆ ಥರ ಜಾಬ್ನ ಹುಡುಕ್ತಿರ್ತಾನೆ. ಇಫ್ ಐ ಕುಡ್ ಜಸ್ಟ್ ಗೆಟ್ ಈವನ್ ಎ ಪೌಂಡ್. ಅಂದರೆ ಇವನು ಹೇಳ್ತಿದ್ದಾನೆ, ನನಗೆ ತುಂಬ ಜಾಸ್ತಿ ದುಡ್ಡು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, 1 pound ಸಿಕ್ಕಿದ್ರೆ ಸಾಕಂತ ಹೇಳ್ತಿದ್ದಾನೆ. ಇಫ್ ಐ ಕುಡ್ ಜಸ್ಟ್ ಗೆಟ್ ಈವನ್ ಎ ಪೌಂಡ್. ಸೊ ಹಿಯರ್ ಪೌಂಡ್, ಲೆಟ್ ಮಿ ಟೆಲ್ ಯು ವಾಟ್ ಇಸ್ ಪೌಂಡ್. 1 pound ಇಸ್ ಈಕ್ವಲ್ ಟು 97.48 ಇನ್ ಇಂಡಿಯಾ. ಅಂದರೆ ನೋಡಿ, ಇಂಡಿಯಾದು 97 ರೂಪಿ, ಅಲ್ಲಿ UK ಯಲ್ಲಿ 1 ರೂಪಿ ಥರ. ಇಲ್ಲಿ 97 ರೂಪೀಸ್ ಏನಿದೆ ಅದರ ವ್ಯಾಲ್ಯೂ ಅಲ್ಲಿ 1 ರೂಪಿ ಥರ. ಸೊ ಆ ಮಗುಗೆ 1 ರೂಪಿ ಸಿಕ್ಕಿದ್ರೆ ಸಾಕು ಒಂದಿನಕ್ಕೆ ಅಂತ ಹೇಳ್ತಿದ್ದೆ ಆ ಮಗು. UK ಯಲ್ಲಿ ಪೌಂಡ್ ಅಂತ ಹೇಳ್ತಾರೆ, ನಾವು ಇಂಡಿಯಾದಲ್ಲಿ ರುಪೀಸ್ ಅಂತೀವಲ್ವ ದುಡ್ಡಿಗೆ, ಹಾಗೆ UK ದಲ್ಲಿ ಪೌಂಡ್ ಅಂತ ಹೇಳ್ತಾರೆ. ಇಟ್ ವುಡ್ ಹೆಲ್ಪ್ ಅಂದರೆ ಒಂದು ದಿನಕ್ಕೆ 1 pound ಸಿಕ್ಕಿದ್ರೆ ಆ ಮಗುಗೆ ಎಷ್ಟೋ ಹೆಲ್ಪ್ಫುಲ್ ಆಗುತ್ತೆ. ಹೀ ಸೆಟ್ ಔಟ್ ಟು ಲುಕ್ ಫಾರ್ ಅ ಲಿಟಲ್ ಜಾಬ್. ಇವಾಗ ಏನು ಮಾಡ್ತಾನೆ, ಜಾಬ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾರು, ರಾಬರ್ಟ್. ಸೊ ರಾಬರ್ಟ್ ಈಸ್ ಇನ್ ಸರ್ಚ್ ಆಫ್ ಜಾಬ್ ನೌ, ಬಟ್ ಹಿ ವಾಸ್ ಟೂ ಸ್ಮಾಲ್ ಫಾರ್ ಹಿಸ್ ಆ್ಯಂಡ್ ನೋ ಬಡಿ ವುಡ್ ಟ್ರೈ ಹಿಮ್. ಅಂದರೆ ರಾಬರ್ಟ್ ತುಂಬ ಚಿಕ್ಕ ಹುಡುಗ, ಸೊ ಯಾರೂ ಅವನಿಗೆ ಕೆಲಸಕ್ಕೆ ತಗೊಳ್ಳಲ್ಲ. ನೋ ಸೆಟ್ ದ ಮ್ಯಾನ್ ಆಟ್ ದ ನ್ಯೂಸ್ ಪೇಪರ್ ಶಾಪ್. ಅಂದರೆ ಫಸ್ಟ್ ಇವನು ಎಲ್ಲಿ ಹೋಗ್ತಾನೆ, ಕೆಲಸ ಹುಡ್ಕೊಂಡು ನ್ಯೂಸ್ ಪೇಪರ್ ಶಾಪ್ಗೆ ಹೋಗ್ತಾನೆ. ನಾನು ಮನೆಗೆ ಹೋಗಿ ನ್ಯೂಸ್ ಪೇಪರ್ ಹಾಕ್ತೀನಿ, ಕೆಲಸ ಕೊಡು ಅಂತ ಕೇಳ್ತಾನೆ. ಆವಾಗ ನ್ಯೂಸ್ ಪೇಪರ್ ಮ್ಯಾನ್ ಹೇಳ್ತಾನೆ, ನೋ, ನೀನು ಬೇಡ, ಐ ಡೋಂಟ್ ವಾಂಟ್ ಎ ಬೇಬಿ ಲೈಕ್ ಯು, ಯು ವುಡ್ ನೆವರ್ ಬಿ ಏಬಲ್ ಟು ಡೂ. ಅಂದರೆ ನನಗೆ ನಿನ್ನ ಥರ ಚಿಕ್ಕ ಮಗು ಬೇಡ, ನನಗೆ ಸ್ವಲ್ಪ ದೊಡ್ಡವ್ರು ಬೇಕು, ಯಾಕಂದರೆ ನೀನು ಮನೆಗೆ ಹೋಗಿ ನ್ಯೂಸ್ ಪೇಪರ್ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ, ಕೆಮಿಸ್ಟ್. ನೋ ಸೆಟ್ ದ ಕೆಮಿಸ್ಟ್, ಯು ವುಡ್ ನಾಟ್ ಬಿ ಏಬಲ್. ಅಂದರೆ ಈಗ ಮೆಡಿಕಲ್ ಶಾಪ್ಗೆ ಹೋಗ್ತಾನೆ, ನನಗೆ ಕೆಲಸ ಕೊಡಿ ಅಂತ ಹುಡ್ಕೊಂಡು ಕೆಮಿಸ್ಟ್ ಹತ್ರ ಹೋಗ್ತಾನೆ. ಆವಾಗ ಕೆಮಿಸ್ಟ್ ಹೇಳ್ತಾನೆ, ಇಲ್ಲ, ನೀನು ಈ ಕೆಲಸ ಮಾಡೋಕ್ಕಾಗಲ್ಲ, ನನಗೆ ಇನ್ನೂ ಸ್ವಲ್ಪ ದೊಡ್ಡವ್ರು ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ನೋ ಸೆಟ್ ಮಿಸ್ಸಸ್ ಸ್ಮಿತ್ ವೆನ್ ಹಿ ವೆಂಟ್ ಟು ಆಸ್ಕ್ ಹಿ ಕುಡ್ ವೀಡ್ ಹರ್ ಗಾರ್ಡನ್ ಈಚ್ ವೀಕ್. ಅಂದರೆ ರಾಬರ್ಟ್ ಹೇಳ್ತಾನೆ, ನಾನು ನಿಮ್ಮ ಗಾರ್ಡನ್ನ ನೋಡ್ಕೋತೀನಿ, ನನಗೆ ಕೆಲಸ ಕೊಡಿ ಅಂತ ಕೇಳ್ತಾನೆ. ಆವಾಗ ಮಿಸ್ಸಸ್ ಸ್ಮಿತ್ ಏನು ಹೇಳ್ತಾರೆ, ನೋ, ನನಗೆ ನೀನು ಬೇಡ, ನನಗೆ ಗಾರ್ಡ್ನರೇ ಬೇಕು. ಗಾರ್ಡ್ನರ್ ಅಂದರೆ ಯಾರು ಗಾರ್ಡನ್ನ ಮೇಂಟೈನ್ ಮಾಡ್ತಾರೆ ಅವ್ರನ್ನ ಗಾರ್ಡ್ನರ್ ಅಂತೀವಿ. ಐ ವಾಂಟ್ ಎ ಗಾರ್ಡ್ನರ್ ಟು ಡೂ ದ್ಯಾಟ್, ನಾಟ್ ಎ ಲಿಟಲ್ ಚೈಲ್ಡ್ ಲೈಕ್ ಯು. ಈಗ ಮಿಸ್ಸಸ್
ಸ್ಮಿತ್ ಬೇಡ ಅಂದರು, ಕೆಮಿಸ್ಟ್ ಬೇಡ ಅಂದರು, ಮತ್ತು ನ್ಯೂಸ್ ಪೇಪರು 3 ಜನನೂ ಏನಂದರು, ನೀನು ತುಂಬ ಚಿಕ್ಕವನು, ನಿನ್ನ ಕೈಲಾಗಲ್ಲ, ಬೇಡ ಅಂತ ಹೇಳಿಬಿಡ್ತಾರೆ. ಸೊ ಇಟ್ ಡಿಡ್ ನಾಟ್ ಸೀಮ್ ಎ ಬಿಟ್ ಆಫ್ ಗುಡ್ ಟ್ರೈಂಗ್ ಟು ಗೆಟ್ ಎನಿ ವರ್ಕ್ ಟು ಡೂ. ಈಗ ಇವನಿಗೆ ಬೇಜಾರಾಗುತ್ತೆ. ಏನಂತ, ನಾನು ಇಷ್ಟು ಕಡೆ ಎಲ್ಲ ಹುಡ್ಕೊಂಡು ಹೋದ್ರು ನನಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂತ ಬೇಜಾರಾಗುತ್ತೆ. ಅಗೇನ್ ಈ ಸ್ಯಾಟ್ ಆನ್ ಹಿಸ್ ಫ್ರಂಟ್ ಡೋರ್ ಸ್ಟೆಪ್. ಈಗ ಏನು ಮಾಡ್ತಾನೆ, ಮತ್ತು ಮನೆಯ ಮುಂದಿನ ಬಾಗಿಲಿರುತ್ತಲ್ವ ಅಲ್ಲಿ ಕೂತ್ಕೊತಾನೆ. ಆ್ಯಂಡ್ ಫೆಲ್ಟ್ ಅನ್ಹ್ಯಾಪಿ, ಬೇಜಾರದಿಂದ ಕೂತ್ಕೋತಾನೆ. ದೆನ್ ಈ ಹರ್ಡ್ ದ ಕ್ಲಂಪ್ ಆಫ್ ಹೆವಿ ಫೀಟ್ ಆ್ಯಂಡ್ ಎ ಲುಕ್ಡ್ ಅಪ್ ಟು ಸಿ ಹೂ ವಾಸ್ ಕಮ್ಮಿಂಗ್. ಈಗ ಡೋರ್ ಹತ್ರ ಕೂತ್ಕೊಂಡಿರ್ತಾನಲ್ವ, ಏನೋ ಜೋರಾಗಿ ಸೌಂಡ್ ಬರುತ್ತೆ. ಆವಾಗ ರಾಬರ್ಟ್ ನೋಡ್ತಾನೆ, ಏನಿದು ಇಷ್ಟು ಜೋರಾಗಿ ಸೌಂಡ್ ಬರ್ತಿದ್ದಲ್ವಾ, ಯಾರೋ ಬರ್ತಿದ್ದಾರೆ, ಯಾರು ಅಂತ ನೋಡ್ತಾನೆ. ಆವಾಗ ಇಟ್ ವಾಸ್ ಓಲ್ಡ್ ಮಿಸ್ಟರ್ ಸರ್ಲಿ. ಇವಾಗ ಯಾರು ಬರ್ತಿದ್ದಾರೆ, ಒಬ್ಬ ಏಜ್ ಆಗಿರೋ ಮನುಷ್ಯ, ಈಸ್ ಎ ಏಜ್ ಪರ್ಸನ್. ಅವನ ಹೆಸರು ಬಂದು ಮಿಸ್ಟರ್ ಸರ್ಲಿ ಅಂತ ಹೇಳ್ಬಿಟ್ಟು ಅವನ ಹೆಸರು. ಹೂ ಲಿವ್ಡ್ ಇನ್ ದ ಕಾರ್ನರ್ ಹೌಸ್ ಆಲ್ ಅಲಾನ್. ಅಂದರೆ ಅವನು ಅದೇ ರೋಡಲ್ಲಿ ಕಾರ್ನರ್ ಬಿಲ್ಡಿಂಗಲ್ಲಿ ಇರ್ತಾನೆ, ಒಬ್ಬನೇ ಇರ್ತಾನೆ. ಆಲ್ ಅಲಾನ್ ಅಂದರೆ ಒಬ್ಬನೇ ಇರ್ತಾನೆ. ಪೀಪಲ್ ಸೆಡ್ ಹಿ ಹ್ಯಾಡ್ ಅ ಲಾಟ್ ಆಫ್ ಮನಿ ಬಟ್ ಹಿ ಡಿಡ್ ನಾಟ್ ಲುಕ್ ಲೈಕ್ ದ್ಯಾಟ್. ಅಂದರೆ ಅವನ ಹತ್ರ ತುಂಬ ದುಡ್ಡಿದೆ, ಬಟ್ ನೋಡೋಕ್ಕೆ ಹಂಗೆ ಕಾಣಿಸಲ್ಲ ಅಂತ ಅಲ್ಲಿರೋ ಜನಗಳೆಲ್ಲ ಹೇಳ್ತಿರ್ತಾರೆ. ಹಿಸ್ ಕ್ಲೋತ್ಸ್ ವರ್ ಡಸ್ಟಿ ಆ್ಯಂಡ್ ಡರ್ಟಿ, ಹಿಸ್ ಬೂಟ್ಸ್ ವರ್ ನೆವರ್ ಕ್ಲೀನ್ಡ್ ಆ್ಯಂಡ್ ಹಿಸ್ ಹ್ಯಾಟ್ ಹ್ಯಾಡ್ ಎ ಹೋಲ್ ಆನ್ ಇಟ್. ಅಂದರೆ ಅವ್ನು ನೋಡೋಕ್ಕೆ ಹೇಗಿರ್ತಾನೆ, ಅಷ್ಟು ದುಡ್ಡಿರೋ ಥರ ಕಾಣಿಸಲ್ಲ, ಯಾಕಂದರೆ ಅವನ ಬಟ್ಟೆ ತುಂಬ ಗಲೀಜಾಗಿರುತ್ತೆ. ಮತ್ತು ಶೂ ಕ್ಲೀನೇ ಮಾಡಿರಲ್ಲ, ತುಂಬ ಡಸ್ಟ್ ಎಲ್ಲ ಇರುತ್ತೆ ಶೂ ಮೇಲೆ. ಆ್ಯಂಡ್ ಹಿಸ್ ಹ್ಯಾಟ್ ಹ್ಯಾಡ್ ಎ ಹೋಲ್ ಆನ್ ಇಟ್. ಅಂದರೆ ಅವನು ಒಂದು ಹ್ಯಾಟ್ ಟೋಪಿ ಹಾಕ್ಕೊಂಡಿರ್ತಾನೆ, ಅದ್ರ ಮೇಲೆ ಒಂದು ಹೋಲ್ ಇರುತ್ತೆ. ಹೋಲ್ ಅಂದರೆ ತೂತಿರುತ್ತೆ. ಹಿ ಹೋರ್ ಥಿಕ್ ಗ್ಲಾಸಸ್ ಆ್ಯಂಡ್ ವಾಸ್ ಸೋ ಬ್ಯಾಡ್ ಟೆಂಪರ್ಡ್ ದಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಲ್ವೇಸ್ ರ್ಯಾನ್ ಅವೇ ವೆನ್ ದೆ ಸಾ ಹಿಮ್. ಅಂದರೆ ಅವನಿಗೆ ತುಂಬ ಬ್ಯಾಡ್ ಟೆಂಪರ್, ಅಂದರೆ ಕೋಪ, ತುಂಬ ಜಾಸ್ತಿ ಕೋಪ ಇರುತ್ತೆ. ಅಲ್ಲಿ ಇರೋ ಬಾಯ್ಸ್, ಹುಡುಗಿ ಯಾರಾದರೂ ನೋಡಿದ್ರೂ ಮಿಸ್ಟರ್ ಓಲ್ಡ್ ಸರ್ಲಿನ್ ನೋಡಿಬಿಟ್ಟು ಓಡೋಗ್ತಾರೆ. ಮತ್ತು ಅವನು ಒಂದು ತಿಕ್ಕಾಗಿರೋ ಗ್ಲಾಸ್ನ ಹಾಕ್ಕೊಂಡಿರ್ತಾನೆ. ಜಸ್ಟ್ ಆ್ಯಸ್ ಹಿ ಕೇಮ್ ಅಪ್ ಟು ರಾಬರ್ಟ್ ಹಿ ಹ್ಯಾಡ್ ಎ ಗ್ರಾನ್ ಆ್ಯಂಡ್ ಸ್ಟಾಪ್. ಗ್ರಾನ್ ಮೀನ್ಸ್ ಡೀಪ್ ಸೌಂಡ್ ಆಫ್ ಪೇನ್. ಅಂದರೆ ಈಗ ಮಿಸ್ಟರ್ ಸರ್ಲಿಗೆ ತುಂಬ ದುಃಖದಿಂದ ಬಂದು ನಿಂತ್ಕೊಂಡಿದ್ದಾನೆ. ರಾಬರ್ಟ್ ಮನೆ ಪಕ್ಕ ಬಂದು ನಿಂತ್ಕೊಂಡಿದ್ದಾನೆ. ಹಿ ಲೀನ್ಡ್ ಅಗೇನ್ಸ್ಟ್ ದ ವಾಲ್ ಆ್ಯಂಡ್ ರಾಬರ್ಟ್ ಸಾ ದ್ಯಾಟ್ ಹಿ ವಾಸ್ ವೆರಿ ಪೇಲ್. ಅಂದರೆ ಈಗ ರಾಬರ್ಟ್ ಮನೆ ಪಕ್ಕ ಬಂದು ಒಂದು ಗೋಡೆಗೆ ವರ್ಕೊಂಡು ನಿಂತ್ಕೊಂಡಿರ್ತಾನೆ, ಮತ್ತು ತುಂಬ ಡಲ್ಲಾಗಿ ಕಾಣಿಸ್ತಿರ್ತಾನೆ. ಈಗ ರಾಬರ್ಟ್ ಅಂದ್ಕೊತಾನೆ, ಮೋಸ್ಟ್ ಇವನಿಗೆ ಹುಷಾರಿಲ್ವೇನೋ, ಅದಕ್ಕೆ ಈ ಥರ ಗೋಡೆಗೆ ವರ್ಕೊಂಡು ನಿಂತ್ಕೊಂಡಿದ್ದಾನೆ ಅಂತ ಥಿಂಕ್ ಮಾಡ್ತಾನೆ. ದ ಲಿಟಲ್ ಬಾಯ್ ಜಂಪ್ಡ್ ಅಪ್. ಅಂದರೆ ಈಗ ಅವನ್ನ ನೋಡಿಬಿಟ್ಟು ರಾಬರ್ಟ್ ಏನು ಮಾಡ್ತಾನೆ, ಅವನ ಮನೆ ಹತ್ರ ಕೂತ್ಕೊಂಡಿರ್ತಾನಲ್ವ, ಈ ಕಡೆ ಬರ್ತಾನೆ, ವಾಲ್ ಹತ್ರ ಬರ್ತಾನೆ. ಫಾರ್ ಹಿ ವಾಸ್ ಎ ಕೈಂಡ್ ಲಿಟಲ್ ಫೆಲೋ. ಅಂದರೆ ರಾಬರ್ಟು ತುಂಬ ಒಳ್ಳೆ ಮಗು, ಅಂದರೆ ಅವನಿಗೆ ದಯೆ ತೋರೋ ಅಂಥ ಮನಸ್ಸಿರುತ್ತೆ, ಎಲ್ಲರಿಗೂ ಹೆಲ್ಪಿಂಗ್ ನೇಚರ್, ಹೆಲ್ಪ್ ಮಾಡೋ ಥರ ನೇಚರ್ ಇರುತ್ತೆ ಅವನಿಗೆ. ಈ ಹ್ಯಾಸ್ ಗುಡ್ ಹೆಲ್ಪಿಂಗ್ ನೇಚರ್. ಈಸ್ ಎನಿಥಿಂಗ್ ದ ಮ್ಯಾಟರ್ ಈ ಆಸ್ಕ್ಡ್ ಮಿಸ್ಟರ್ ಸರ್ಲಿ, ಕ್ಯಾನ್ ಐ ಹೆಲ್ಪ್ ಯು? ಏನಾದರೂ ಆಯಿತಾ, ನಾನು ನಿಮಗೆ ಹೆಲ್ಪ್ ಮಾಡಬೇಕಾ ಅಂತ ಕೇಳ್ತಾನೆ ರಾಬರ್ಟ್. ಯಾರಿಗೆ? ಮಿಸ್ಟರ್ ಸರ್ಲಿಗೆ. ಮೈ ಐಸ್ ಹ್ಯಾವ್ ಗಾನ್ ರಾಂಗ್ ಸೆಡ್ ಮಿಸ್ಟರ್ ಸರ್ಲಿ. ಐ ಕ್ಯಾನ್ ಸಿ, ಐ ಫೀಲ್ ಇಲ್, ವಿಲ್ ಯು ಗೈಡ್ ಮೀ ಹೋಮ್? ಈಗ ಮಿಸ್ಟರ್ ಸರ್ಲಿ ಏನು ಹೇಳ್ತಿದ್ದಾನೆ, ಯಾಕೋ ಇವತ್ತು ನನ್ನ ಕಣ್ಣು ಸರಿ ಕಾಣಿಸಿಲ್ಲ, ಮತ್ತು ನನಗೆ ಮೈ ಹುಷಾರಿಲ್ಲ, ನಾನು ಮನೆಗೆ ಹೋಗಬೇಕು, ಹೋಗೋಕ್ಕೆ ನನಗೆ ಗೈಡ್ ಮಾಡ್ತೀಯ ಅಂತ ಕೇಳ್ತಾನೆ. ಸೊ ರಾಬರ್ಟ್ ಟುಕ್ ಹಿಸ್ ಆರ್ಮ್ಸ್ ಆ್ಯಂಡ್ ಗೈಡೆಡ್ ಹಿಮ್ ಡೌನ್ ದ ಸ್ಟ್ರೀಟ್ ಟು ದ ಲಿಟಲ್ ಹೌಸ್ ವ್ಯಾರ್ ಮಿಸ್ಟರ್ ಸರ್ಲಿ ಲಿವ್ಡ್. ಈಗ ಏನು ಮಾಡ್ತಾನೆ ರಾಬರ್ಟು, ಓ ಹೌದಾ, ನಿಮ್ಮ ಮೈ ಹುಷಾರಿಲ್ವಾ, ಬನ್ನಿ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಗೈಡ್ ಮಾಡ್ತಾನೆ, ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. He took him right up to the door and then unlocked it with the key Mr. Surly gave him. ಈಗ ಏನು ಮಾಡ್ತಾನೆ, ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ ರಾಬರ್ಟ್, ಮತ್ತು ಡೋರ್ನ ಓಪನ್ ಮಾಡ್ತಾನೆ. ಮಿಸ್ಟರ್ ಸರ್ಲಿ ಕೀ ಕೊಡ್ತಾನೆ, ಆ ಕೀಯಿಂದ ರಾಬರ್ಟ್ ವಿಲ್ ಓಪನ್ ದಿ ಡೋರ್ ನಾವು. ದ ಓಲ್ಡ್ ಮ್ಯಾನ್ ಕುಡ್ ನಾಟ್ ಸಿ ದ ಲಾಕ್. ಯಾಕಂದರೆ ಮಿಸ್ಟರ್ ಸರ್ಲಿಗೆ ಸರಿ ಕಣ್ಣು ಕಾಣಿಸಿಲ್ಲ ಅಂತ ಹೇಳ್ದೆ ಅಲ್ವಾ. ಸೊ ಅವನೇನು ಮಾಡ್ತಾನೆ, ಈಗ ಮಗು ಕೈಯಲ್ಲಿ ಕೀ ಕೊಡ್ತಾನೆ, ರಾಬರ್ಟ್ ವಿಲ್ ಓಪನ್ ದಿ ಡೋರ್. He went indoors with him and looked around. ಅಂದರೆ ಈಗ ರಾಬರ್ಟ್ ಏನು ಮಾಡ್ತಾನೆ, ಅವನಿಗೆ ಮಿಸ್ಟರ್ ಸರ್ಲಿಗೆ ಮನೆ ಒಳಗೆ ಬಿಟ್ಟು ಮನೇನ ಒಂದ್ಸತಿ ನೋಡ್ತಾನೆ.
ವಾಟ್ ಆನ್ ಅನ್ಟೈಡಿ ಹೌಸ್. ಈಗ ರಾಬರ್ಟ್ ಹೇಳ್ತಿದ್ದಾನೆ, ಅಪ್ಪ ಈ ಮನೆ ಎಷ್ಟು ಗಲೀಜಾಗಿದೆ. ನ್ಯೂಸ್ ಪೇಪರ್ಸ್ ಥ್ರೋನ್ ಎವ್ರಿವೇರ್. ಎಲ್ಲಂದಲ್ಲಿ ನ್ಯೂಸ್ ಪೇಪರ್ ಎಲ್ಲ ಹರಡಿದೆ. ಡರ್ಟಿ ಡಿಶಸ್ ಆನ್ ದ ಟೇಬಲ್ ಆ್ಯಂಡ್ ಇನ್ ದ ಸಿಂಕ್ ಆ್ಯಂಡ್ ಎವ್ರಿವೇರ್ ಕವರ್ಡ್ ವಿತ್ ಡಸ್ಟ್. ಆ ಸಾಮಾನುಗಳು ಇಕ್ಕಿರ್ತಾನಲ್ವ ಟೇಬಲ್ ಮೇಲೆ, ಡಿಶಸ್ ಇಕ್ಕಿರ್ತಾನೆ ಅಡುಗೆ ಮಾಡಿರೋದು, ದ್ಯಾಟ್ ವಿಲ್ ಬಿ ವೆರಿ ಡರ್ಟಿ. ಅಂದರೆ ಈಗ ರಾಬರ್ಟ್ ಹೇಳ್ತಿದ್ದಾನೆ ಎಷ್ಟು ಡರ್ಟಿ ಆಗಿದೆ ಡಿಶಸ್ಸು, ಮತ್ತು ಸಿಂಕ್ ಒಳಗೇನೋ ಸಾಮಾನುಗಳಿರುತ್ತೆ ಅದೂ ಎಷ್ಟು ಗಲೀಜಾಗಿರುತ್ತೆ, ಮತ್ತು ಎಲ್ಲ ಕಡೆ ಡಸ್ಟ್ ಇದೆ. ಇಟ್ ಈಸ್ ಆಲ್ ಕವರ್ಡ್ ವಿತ್ ಡಸ್ಟ್. ರಾಬರ್ಟ್ ಥಾಟ್ ಆಫ್ ಹಿಸ್ ಓನ್ ನೈಸ್ ಕ್ಲೀನ್ ಹೌಸ್ ಆ್ಯಂಡ್ ಟರ್ನ್ಡ್ ಅಪ್ ಹಿಸ್ ನೋಸ್. ಅಂದರೆ ಈಗ ಅವನು ಥಿಂಕ್ ಮಾಡ್ತಾನೆ, ನಮ್ಮ ಮನೆ ಎಷ್ಟು ಕ್ಲೀನಾಗಿದೆ. ಅಂದರೆ ಅವರು ಬಡವರಿದ್ದರು, ಮನೇನ ತುಂಬ ನೀಟಾಗಿ ಇಟ್ಕೊಂಡಿರ್ತಾರೆ. ದೆನ್ ಹಿ ಟರ್ನ್ಡ್ ಅಪ್ ಹಿಸ್ ನೋಸ್. ಈಗ ಮೂಗನ್ನ ಮುಚ್ಕೋತಾನೆ, ಯಾಕಂದರೆ ತುಂಬ ಡಸ್ಟ್ ಇರುತ್ತಲ್ವ, ನಾವು ಡಸ್ಟ್ ಇನ್ಹೇಲ್ ಮಾಡಿಕೊಂಡ್ರೆ ಲಂಗ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಈಗ ಇವನೇನು ಮಾಡ್ತಾನೆ, ಆ್ಯಸ್ ಸೂನ್ ಆ್ಯಸ್ ಈ ಲುಕ್ಸ್ ಅಟ್ ದ ಡಸ್ಟ್ ಹಿಲ್ ಕ್ಲೋಸಸ್ ನೋಸ್. ಓ ಗಾಡ್, ಲಿವಿಂಗ್ ಇನ್ ಎ ಪ್ಲೇಸ್ ಲೈಕ್ ದಿಸ್. ಅಪ್ಪ ದೇವರೇ, ಈ ಮನುಷ್ಯ ಇಂಥ ಜಾಗದಲ್ಲಿ ಹೆಂಗಾದರೂ ಇದ್ದಾನೋ ಅಂತ ಥಿಂಕ್ ಮಾಡ್ತಾನೆ ರಾಬರ್ಟ್. ಥ್ಯಾಂಕ್ಸ್ ಮೈ ಬಾಯ್ ಸೆಡ್ ಓಲ್ಡ್ ಮಿಸ್ಟರ್ ಸರ್ಲಿ ಆ್ಯಂಡ್ ಸ್ಯಾಟ್ ಆನ್ ಎ ಡಸ್ಟಿ ಚೇರ್. ಈಗ ಮಿಸ್ಟರ್ ಸರ್ಲಿ ಏನು ಮಾಡ್ತಾನೆ, ಅವನು ರಾಬರ್ಟು ಮನೆ ಹತ್ರ ಕರ್ಕೊಂಡೋಗಿ ಬಿಟ್ಟು ಅನ್ಲಾಕ್ ಮಾಡಿ ಮನೆ ಒಳಗೆ ಬಿಡ್ತಾನೆ. ಅದಕ್ಕೆ ಮಿಸ್ಟರ್ ಸರ್ಲಿ ಸಿಂಗ್ ಥ್ಯಾಂಕ್ಸ್ ಟು ರಾಬರ್ಟ್. ಹಿ ಈಸ್ ಥ್ಯಾಂಕಿಂಗ್ ಹಿಮ್. ಈಗ ಥ್ಯಾಂಕ್ಸ್ ಅಂತ ಹೇಳ್ತಾನೆ, ಮತ್ತು ಹಿಲ್ ಸಿಟ್ ಆನ್ ದ ಡಸ್ಟಿ ಚೇರ್. ಆ ಚೇರು ತುಂಬ ಡಸ್ಟ್ ಇರುತ್ತೆ, ಅದ್ರ ಮೇಲೇ ಕೂತ್ಕೋತಾನೆ ಮಿಸ್ಟರ್ ಸರ್ಲಿ. ದಟ್ಸ್ ದ ಫಸ್ಟ್ ಟೈಮ್ anyone have ever shown kindness to me. Now you run off or your mother will be wondering where you are. ಅಂದರೆ ಇವನು ಮಿಸ್ಟರ್ ಸರ್ ಹೇಳ್ತಿದ್ದಾನೆ, ನೀನೇ ಫಸ್ಟ್ ಹುಡುಗ ನನ್ನ ಮೇಲೆ ದಯೆ ತೋರಿಸಿರೋದು, ಇಲ್ಲಿವರೆಗೂ ಯಾರೂ ನನ್ನ ಮೇಲೆ ದಯೆನೇ ತೋರಿಸಿಲ್ಲ. ಈಗ ನನಗೆ ಬಿಟ್ಟಲ್ವ, ನಿನ್ನ ಮನೆಗೆ ಹೋಗು, ಯಾಕಂದರೆ ನಿಮ್ಮ ಮಮ್ಮಿ ಹುಡುಕ್ತಿರ್ತಾರೆ. ಇಫ್ ಯು ಗೋ ಔಟ್ ವಿತೌಟ್ ಇನ್ಫಾರ್ಮಿಂಗ್ ಯುವರ್ ಪ್ಯಾರೆಂಟ್ಸ್ ದೇ ವಿಲ್ ಗೋ ಇನ್ ಸರ್ಚ್ ಆಫ್ ಯು, ಇಸಂಟ್ ಇಟ್? ನೀವು ಹೇಳ್ದೆ ಕೇಳದೆ ನಿಮ್ಮ ಪ್ಯಾರೆಂಟ್ಸ್ನ ಹಂಗೆ ಆಚೆ ಹೋಗ್ಬಿಟ್ರೆ ಅವರು ಥಿಂಕ್ ಮಾಡ್ತಿರ್ತಾರೆ, ನಮ್ಮ ಮಗು ಎಲ್ಲೋಗಿದೆಯೋ ಅಂತ ಹೇಳ್ಬಿಟ್ಟು. ಹಾಗೆ ಅಲ್ವಾ? ಈಗ ಮಿಸ್ಟರ್ ಸರ್ಲಿ ಹೇಳ್ತಿರ್ತಾನೆ, ನಿಮ್ಮ ಮಮ್ಮಿ ಥಿಂಕ್ ಮಾಡ್ತಿರ್ತಾನೆ, ನೀನು ಜಲ್ದಿ ಮನೆಗೆ ಹೋಗು ಅಂತ ಹೇಳ್ತಾನೆ ಮಿಸ್ಟರ್ ಸರ್ಲಿ. ರಾಬರ್ಟ್ ಸೆಡ್ ಗುಡ್ ಬಾಯ್ ಆ್ಯಂಡ್ ರ್ಯಾನ್ ಆಫ್. ಸರ್ಲಿ ಹಂಗೆ ಹೇಳಿದ ತಕ್ಷಣ ರಾಬರ್ಟ್ ಗುಡ್ ಬಾಯ್ 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 ಅಂತ ಹೇಳಿ ಮನೆಗೆ ಹೋಗ್ತಾನೆ. He kept on thinking of the old fellow all the day and wondering how he was getting on all alone in his tidy house. ಈಗ ಮನೆಗೆ ಹೋದ್ಮೇಲೆ ರಾಬರ್ಟು ಮಿಸ್ಟರ್ ಸರ್ಲಿ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾನೆ, ಅಪ್ಪ ಅಂಥ ಗಲೀಜ್ ಮನೆ ಅವನೊಬ್ಬನೇ ಹೆಂಗಾದರೂ ಇರ್ತಾನೋ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾನೆ. I suppose his eyes are so bad that he can't see how dirty and dusty it is. ನನಗನ್ಸುತ್ತೆ ಅವನ ಕಣ್ಣು ತುಂಬ ಕಾಣಿಸೋದೇ ಇಲ್ಲ, ದೃಷ್ಟಿ ಸರಿಯಾಗಿ ಕಾಣಿಸಲ್ಲ ಅನಿಸುತ್ತೆ. ಅದಕ್ಕೆ ಅವನಿಗೆ ಗೊತ್ತಾಗಲ್ಲ ಮನೆ ಎಷ್ಟು ಗಲೀಜಾಗಿದೆ ಮತ್ತು ಡಸ್ಟ್ ಆಗಿದೆ ಅಂತ ರಾಬರ್ಟ್ ಥಿಂಕ್ ಮಾಡ್ತಾನೆ. ಇಟ್ ಮಸ್ಟ್ ಬಿ ಟೆರಿಬಲ್ ಟು ಬಿ ಓಲ್ಡ್ ಆ್ಯಂಡ್ ಲೀವ್ ಅಲೋನ್. ಹಿ ಮಸ್ಟ್ ಬಿ ವೆರಿ ಲೋನ್ಲಿ. ಅಂದರೆ ಏಜ್ ಆದಮೇಲೆ ಯಾರಾದರೂ ನಮ್ಮ ಜೊತೆ ಇರಬೇಕಂತ ಅನಿಸುತ್ತೆ. ಹಾಗೆ ಈ ಮಗು ಏನು ಥಿಂಕ್ ಮಾಡ್ತಿದ್ದಾರೆ, ರಾಬರ್ಟ್ ಇಸ್ ಥಿಂಕಿಂಗ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸ್ಟೇ ಅಲೋನ್ ಆಫ್ಟರ್ ಗೆಟಿಂಗ್ ಏಜ್ ಅಲ್ವಾ. ಏಜ್ ಆದಮೇಲೆ ಒಬ್ಬರೇ ಮನೇಲಿ ಇರಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಅದು ಹೆಂಗಾದರೂ ಒಂಟಿತನನ ಸಹಿಸ್ಕೊಂಡಿದ್ದಾನೋ ಮಿಸ್ಟರ್ ಸರ್ಲಿ ಅಂತ ಹೇಳಿಬಿಟ್ಟು ರಾಬರ್ಟ್ ಥಿಂಕ್ ಮಾಡ್ತಿದ್ದಾನೆ. ದ ನೆಕ್ಸ್ಟ್ ಮಾರ್ನಿಂಗ್ ಬಿಫೋರ್ ದ ಸ್ಕೂಲ್ ದ ಲಿಟಲ್ ಬಾಯ್ ಸ್ಲಿಪ್ಡ್ ಅಪ್ ಟು ಮಿಸ್ಟರ್ ಸರ್ಲಿಸ್ ಹೌಸ್. ಅಂದರೆ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಒಂದು ಸತಿ ಮಿಸ್ಟರ್ ಸರ್ಲಿ ಮನೆಗೆ ಹೋಗ್ತಾನೆ ರಾಬರ್ಟ್. ಹಿ ನಾಕ್ಡ್ ಅಟ್ ದ ಡೋರ್ ಆ್ಯಂಡ್ ಎ ವಾಯ್ಸ್ ಕೇಮ್ ಕಮ್ ಇನ್. ಅಂದರೆ ಅವ್ನು ಹೋಗಿದ ತಕ್ಷಣ ಏನು ಮಾಡ್ತಾನೆ, ಡೋರ್ನ ನಾಕ್ ಮಾಡ್ತಾನೆ. ಆವಾಗ ಕಮ್ ಇನ್ ಅಂತ ಒಂದು ವಾಯ್ಸ್ ಬರುತ್ತೆ. ಮಿಸ್ಟರ್ ಸರ್ಲಿ ಕಮ್ ಇನ್ ಅಂತ ಹೇಳ್ತಾನೆ. ಲೆಟ್ ಮಿ ಸ್ಟಾಪ್ ದ ಲೆಸನ್ ಹಿಯರ್. ಐ ವಿಲ್ ಕಂಟಿನ್ಯೂ ದ ಅದರ್ ಪಾರ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.